ದೇವರು ಮನುಷ್ಯನಿಂದ ಬಯಸುವ 3 ಬಯಕೆಗಳನ್ನು ನಾವು ನೋಡೋದಕ್ಕಿದ್ದೇವೆ. ಒಂದೊಂದು ವಿಷಯವಾಗಿ ನಾವು ನೋಡೋಣ. ಬನ್ನಿ ಹಾಗಾದ್ರೆ ನನ್ನ ಜೊತೆ. ದೇವರು ನಿನ್ನಿಂದ ಏನು ಬಯಸ್ತಾ ಇದ್ದಾರೆ ಕೇಳುಗರೆ. ನೀವು ಕೂತಿರೋ ಜಾಗದಲ್ಲೇ ಈ ವಾಕ್ಯಗಳನ್ನು ಕೇಳ್ರಿ. ಈ ವಾಕ್ಯಗಳನ್ನು ಕೇಳಿ ದೇವರ ಬಯಕೆಗೆ ತಕ್ಕಂತೆ ನಿಮ್ಮ ಜೀವಿತಗಳನ್ನು ಜೀವಿಸಿ. ಪ್ರೀತಿಯ ದೇವಜನರೇ, ಮೊದಲನೇದಾಗಿ ದೇವರು ನಿಮ್ಮಿಂದ ಬಯಸುವಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಂದ ಬಯಸುವಂಥದ್ದು, ಆತನು ಹೊಸದಾಗಿ ಹುಟ್ಟಬೇಕು. ಅವನು ಹೊಸದಾಗಿ ಹುಟ್ಟಬೇಕು. ಬೈಬಲ್ ವಾಕ್ಯ ಹೇಳ್ತದೆ, ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂತ ಮಾತು, 3ನೇ ಅಧ್ಯಾಯ 3ನೇ ವಾಕ್ಯ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ, ಗೌರವಕ್ಕೆ ಪಾತ್ರನು ಆತನು ಮತ್ತು ಆತನು ಒಂದು ಮರ್ಯಾದೆಯಿಂದ ಜೀವಿಸಿದಂತ ವ್ಯಕ್ತಿಯಾಗಿದ್ದನು. ಆ ವ್ಯಕ್ತಿ ಹತ್ರ ಹೇಳ್ತಾ ಇದ್ದಾರೆ, ನಾನು ನಿಜ ನಿಜವಾಗಿ ನಿನಗೆ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಪ್ರಿಯರೇ, ದೇವರು ಇವತ್ತು ಮನುಷ್ಯನಿಂದ ಬಯಸ್ತಾ ಇರೋದಂತೂ ಪ್ರತಿಯೊಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕು. ಪ್ರತಿಯೊಬ್ಬ ಮನುಷ್ಯನು ಹೊಸಬನಾಗಿ ಹುಟ್ಟಬೇಕು. ಅದರ ಅರ್ಥ ಏನು? ನಿಕೋದೇಮನಿಗೆ ಅರ್ಥ ಆಗ್ಲಿಲ್ಲ. ನಿಕೋದೇಮ ಕೇಳ್ತಾನೆ, ಅಲ್ಲ, ನಾನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ನನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟೋದಾದೀತೆ, ನನ್ನ ತಾಯಿಯ ಗರ್ಭದಲ್ಲಿ ಮತ್ತೆ ನನಗೆ ಹುಟ್ಟೋಕ್ಕಾಗುತ್ತಾ? ಏನು ಹೇಳ್ತಾ ಇದೀಯ ಯೇಸುಸ್ವಾಮಿ ಅಂತೇಳಿ ಆತನು ಒಂದು ಪ್ರಶ್ನೆಯನ್ನ ಅಲ್ಲಿಡ್ತಾನೆ. ನನ್ನ ತಾಯಿಯ ಗರ್ಭದಲ್ಲಿ ಇಲ್ಲ, ಅದಲ್ಲ ಆ ಮಾತಿನ ಅರ್ಥ. ಆಗ ಯೇಸುಸ್ವಾಮಿ ಅವನಿಗೆ ಉತ್ತರವಾಗಿ ಹೇಳ್ತಾರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯೇಸುಸ್ವಾಮಿ ಹೇಳಿದ ಉತ್ತರವನ್ನು ನೀವು ಗಮನಿಸ್ರಿ. ಹೊಸದಾಗಿ ಹುಟ್ಟೋದು ಅನ್ನುವುದರ ಅರ್ಥ ಅವನು ಆತ್ಮದಿಂದಲೂ ಮತ್ತು ನೀರಿನಿಂದಲೂ ಹುಟ್ಟಬೇಕು. ಆತ್ಮದಿಂದಲೂ ಮತ್ತು ನೀರಿನಿಂದಲೂ ಆತನು ಹುಟ್ಟಬೇಕು. ಅಂದ್ರೆ ದೇವರ ವಾಕ್ಯವನ್ನ ಕೇಳಿ ಅವನ ಜೀವಿತವನ್ನ ಏನ್ ಮಾಡ್ಕೋಬೇಕು? ಸರಿ ಮಾಡ್ಕೊಳ್ಬೇಕು. ದೇವರ ವಾಕ್ಯವನ್ನ ಕೇಳಿ ಆತನು ಆತ್ಮೀಕವಾಗಿ ಹೊಸಬನಾಗಿ ಹುಟ್ಟಬೇಕು. ಅಂದ್ರೆ ಅದರ ಅರ್ಥ ಅವನು ಏನು ಹಳೆಯ ಕಾರ್ಯಗಳನ್ನ, ಹಳೆಯ ಪಾಪವನ್ನ, ಹಳೆಯ ಜೀವಿತವನ್ನ ನಡೆಸ್ತಾ ಇದನೋ ಅವೆಲ್ಲವನ್ನ ಬಿಟ್ಟು ಅವನು ಹೊಸಬನಾಗಿ ಅವನು ಒಳ್ಳೆಯದನ್ನ ಮಾಡುವುದಕ್ಕೆ ಆತನು ಪ್ರಾರಂಭಿಸಬೇಕು. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಬೇರೆ ನಮ್ಮ ಊರಿನಲ್ಲಿ ನನ್ನ ಸ್ನೇಹಿತ ಶುಂಠಿಯನ್ನ ಹೊಲದಲ್ಲಿ ಹಾಕ್ತಾನೆ. ಈ ಶುಂಠಿ ಹಾಕೋದಕ್ಕಿಂತ ಮುಂಚೆ ಹೊಲವನ್ನ ಚೆನ್ನಾಗಿ ಉಳುಮೆ ಮಾಡಿ ಅದರಲ್ಲಿರುವಂಥ ಕಸ, ಕಡ್ಡಿಗಳು, ಮುಳ್ಳುಗಳು, ಕಲ್ಲುಗಳು ಎಲ್ಲವನ್ನ ತೆಗೆದುಹಾಕಿ ಒಳ್ಳೆ ರೀತಿಯಲ್ಲಿ ಆ ಭೂಮಿಯನ್ನು ಚೆನ್ನಾಗಿ ಹದಗೊಳಿಸಿ ಆ ಭೂಮಿಗೆ ಶುಂಠಿ ಹಾಕ್ತಾನೆ. ಶುಂಠಿ ಹಾಕಿ ಶುಂಠಿಯ ಬೀಜವನ್ನ ಆ ಭೂಮಿಗೆ ಹಾಕ್ತಾನೆ. ಭೂಮಿಗೆ ಬೀಜವನ್ನ ಹಾಕಿ ಸುಮಾರು ದಿವಸಗಳ ಆದರೂ ಕೂಡ ಅದಕ್ಕೆ ಚೆನ್ನಾಗಿ ನೀರು, ಗೊಬ್ಬರಗಳು ಎಲ್ಲವನ್ನ ಕೊಡ್ತಾ ಇದ್ರು ಕೂಡ ಆ ಬೀಜ ಮೊಳಕೆ ಬರಲ್ಲ. ಆ ಬೀಜ ಭೂಮಿಯಿಂದ ಹುಟ್ಟೋದೇ ಇಲ್ಲ. ಆಗ ಇವನಿಗೆ ತುಂಬಾ ದುಃಖವಾಗ್ತದೆ. ಯಾಕೆ ಈ ತರ ಆಯಿತು? ಏನಾಗಿದೆ? ನಾನು ಚೆನ್ನಾಗಿ ಉಳುಮೆ ಮಾಡಿದ್ದೀನಿ, ಚೆನ್ನಾಗಿ ಹದಗೊಳಿಸಿದ್ದೀನಿ, ಎಲ್ಲ ಮುಳ್ಳು ಕಲ್ಲುಗಳನ್ನ ತೆಗೆದಿದ್ದೀನಲ್ಲ, ಏನಾಗಿದೆ ಅಂತ ಹೇಳಿ ಸ್ವಲ್ಪ ಒಂದು 4-5 ಶುಂಠಿಯ ಬೀಜವನ್ನ ತೆಗೆದು ಆ ಶುಂಠಿಯನ್ನ ಮುರಿದು ನೋಡಿದಾಗ ಆ ಶುಂಠಿಯ ಬೀಜ ರೋಗದ ಬೀಜವಾಗಿತ್ತು. ರೋಗದ ಬೀಜವಾಗಿತ್ತು. ಆ ರೋಗದ ಬೀಜವಾಗಿದ್ದರಿಂದ ಅದು ಹುಟ್ಟಲಿಲ್ಲ. ಇವತ್ತು ಯೇಸುಸ್ವಾಮಿ ಅವತ್ತು ನಿಕೋದೇಮನಿಗೆ ಹೇಳಿದ, ಪ್ರತಿಯೊಬ್ಬ ಮನುಷ್ಯನು ಅವನು ಹೊಸದಾಗಿ ಹುಟ್ಟಬೇಕು, ಅವನು ಹೊಸಬನಾಗಿ ಹುಟ್ಟಬೇಕು ಅಂತ. ಪ್ರಿಯರೇ, ಆ ಹೊಸಬನಾಗಿ ಹುಟ್ಟುವುದಕ್ಕೆ ಬಿಡದೇ ಇರುವಂಥದ್ದು ರೋಗ. ಯಾವ ರೋಗ ಅಂತಂದ್ರೆ, ಮನುಷ್ಯರಲ್ಲಿ ಪಾಪ ಎನ್ನುವಂತಹ ರೋಗವು
ತುಂಬಿದೆ. ಅದನ್ನ ನಾವು 1 ತಿಮೋಥಿ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಗಮನಿಸಬಹುದು ಪ್ರಿಯರೇ. ಅಲ್ಲಿ ದೇವರು ಹೇಳ್ತಾನೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು. ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಪ್ರಿಯರೇ, ದೇವರ ಬಯಕೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಹಳೆಯ ಜೀವಿತವನ್ನ ಬಿಟ್ಟು ಆತನು ಹೊಸಬನಾಗಿ, ಅಂದರೆ ಆತನು ನೀತಿವಂತನಾಗಿ ಪರಿಶುದ್ಧನಾಗಿ ಆತನು ಜೀವಿಸಬೇಕು. ತನ್ನ ಎಲ್ಲ ಹಳೆಯ ಪಾಪವನ್ನ ತ್ಯಜಿಸಬೇಕು. ಯಾವ ರೀತಿಯಲ್ಲಿ ಆ ಶುಂಠಿಯಲ್ಲಿ ರೋಗವಿತ್ತೋ ಅದೇ ರೀತಿಯಲ್ಲಿ ಇವತ್ತು ಮನುಷ್ಯನ ಜೀವಿತದಲ್ಲಿ ಪಾಪ ಎನ್ನುವ ರೋಗವಿದೆ ಪ್ರಿಯರೇ. ಆ ರೋಗ ಎಲ್ಲಿಯ ತನಕ ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಇರುತ್ತೋ ಅಲ್ಲಿಯ ತನಕ ನಾವು ಹೊಸಬರಾಗಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಾವು ಏನು ಮಾಡಬೇಕು, ಆ ರೋಗ ಎಲ್ಲಿದೆ, ಯಾವ ಕ್ಷೇತ್ರದಲ್ಲಿದೆ, ಎಲ್ಲಿ ಅಡಗಿದೆ, ಯಾವ ಗುಣದಲ್ಲಿ ಆ ರೋಗ ಇದೆ ಅಂತೇಳಿ ತಿಳಿದು ಆ ರೋಗಕ್ಕೆ ಮೊದಲು ನಾವು ಔಷಧಿಯನ್ನು ಕೊಡಬೇಕು. ನಂತರ ಆ ನನ್ನ ಸ್ನೇಹಿತ ಶುಂಠಿಯನ್ನು ತೆಗೆದು ಮುರಿದು ನೋಡಿದಾಗ ಅದರಲ್ಲಿ ರೋಗ ಇತ್ತು. ರೋಗ ಇದ್ದಾಗ ಆತನು ರೋಗದ ಔಷಧಿಯನ್ನು ತಗೊಬಂದು ಆ ಶುಂಠಿಗೆ ಒಡೆದು ಮತ್ತೆ ಹಾಕ್ತಾನೆ. ಪ್ರೇರೆ, ಹಾಗೆಯೇ ಇವತ್ತು ದೇವರು ಪಾಪ ಇರುವಂಥ ಮನುಷ್ಯನನ್ನು ಆತನು ಕರೆದು ಆತನು ಶುದ್ಧಿ ಮಾಡಬೇಕು ಅಂತೇಳಿ ಆತನು ನಮ್ಮನ್ನು ಬಯಸುವಂಥವನಾಗಿದ್ದಾನೆ. ನಾವೆಲ್ಲರೂ ಹೊಸಬರಾಗಬೇಕು, ಹೊಸ ಸೃಷ್ಟಿಗಳಾಗಿರಬೇಕು. 5ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೊಸ ಸೃಷ್ಟಿಯಾದನು, ಹೊಸದಾಗಿ ಹುಟ್ಟಿದನು. ಯಾವಾಗ ನಾವು ಹೊಸದಾಗಿ ಹುಟ್ಟೋದು ಅಂತಂದ್ರೆ, ಹೇಗೆ ನಾವು ಹೊಸದಾಗಿ ಹುಟ್ಟೋದು ಅಂದ್ರೆ, ನಾವು ಕ್ರಿಸ್ತನಲ್ಲಿ ಬಂದು ಸೇರಿದಾಗ. ಇಲ್ಲಿ ವಾಕ್ಯವನ್ನು ನೀವು ಗಮನಿಸ್ರಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾಗ್ತಾನಂತೆ, ನೂತನ ಸೃಷ್ಟಿಯಾಗ್ತಾನಂತೆ, ಹೊಸಬನಾಗ್ತಾನಂತೆ. ಆತನು ಈ ನಿಕೋದೇಮನಿಗೂ ಅದನ್ನೇ ಹೇಳಿದ್ದು. ಆತನು ದೇವರ ವಾಕ್ಯವನ್ನ ಕೇಳಿ, ವಾಕ್ಯ ಎಂಬುವಂತ ಯೇಸುವಿನ ಮಾತನ್ನ ಕೇಳಿ ಆತನು ಏನಾಗಬೇಕಾಗಿತ್ತು, ಆತನು ಹೊಸಬನಾಗಬೇಕಾಗಿತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಆತನ ಹತ್ರ ಹೇಳಿದ್ರು, ನೀವು ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರನು. ದೇವರು ಇವತ್ತು ಎಲ್ಲ ಮನುಷ್ಯರಿಂದ ಬಯಸ್ತಾ ಇರುವಂಥದ್ದು ಇದೆ. ನಿನ್ನ ಇವತ್ತು ಈ ವಾಕ್ಯಗಳನ್ನು ಕೇಳ್ತಾ ಇರುವಂಥ ಯಾರೇ ಆಗಿರ್ಬೋದು, ನಿಮ್ಮಿಂದ ದೇವರು ಬಯಸ್ತಾ ಇದ್ದಾನೆ, ನೀವು ಹೊಸದಾಗಿ ಹುಟ್ಟಬೇಕು. ಅಂದರೆ ಹಳೆಯ ಪಾಪ ಸ್ವಭಾವವಲ್ಲ, ಯೇಸುವಿನ ಶಿಲುಬೆಯಲ್ಲಿ ಜಡಿದು ನಾವು ಹೊಸಬರಾಗಿರಬೇಕು, ನೂತನವಾಗಬೇಕು, ನಾವು ಹೊಸಬರಾಗಿ ಜೀವಿಸಬೇಕು. ಹಳೆಯ ಪಾಪ, ದ್ವೇಷ, ಕೋಪ, ಯಾವುದೇ ಪಾಪಗಳಾಗಿರ್ಬೋದು ಅವೆಲ್ಲವನ್ನು ತ್ಯಜಿಸಿ ನಾವು ಹೊಸಬರಾಗಿ ಹುಟ್ಟಬೇಕು, ಹೊಸಬರಾಗಿ ಜೀವಿಸಬೇಕು ಅಂತ ದೇವರು ಬಯಸ್ತಾನೆ. ಹೀಗಾಗಿ ಹೊಸದಾಗಿ ಹುಟ್ಟಿದಂಥ ವ್ಯಕ್ತಿ ಆತನು ಏನಾಗ್ತಾನೆ ಅಂತಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರ ವಾಕ್ಯವನ್ನ ನೀವು ಗಮನಿಸ್ರಿ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾವ ವ್ಯಕ್ತಿ ಹೊಸಬನಾಗಿ ಹುಡ್ತಾನೋ, ಅವನು ನೂತನ ಸ್ವಭಾವವನ್ನ ಧರಿಸ್ಕೊಳ್ತಾನೋ, ಯೇಸು ಎಂಬುವಂತ ವಾಕ್ಯವನ್ನ ತನ್ನ ಹೃದಯದಲ್ಲಿ ಸ್ವೀಕರಿಸ್ತಾನೋ, ಯೇಸುವನ್ನ ಹೃದಯದಲ್ಲಿ ಸ್ವೀಕರಿಸಿ ತನ್ನ ಪಾಪವನ್ನ ಒಪ್ಪಿಕೊಳ್ತಾನೋ, ಅಂತ ವ್ಯಕ್ತಿಯನ್ನ ದೇವರು ತನ್ನ ಮಗನಾಗಿ ಮಾಡಿಕೊಳ್ಳುವಂಥವನಾಗಿದ್ದಾನೆ. ತನ್ನ ಮಗನ ಸ್ಥಾನವನ್ನ ದೇವರು ಕೊಡುವಂಥವನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮಿಂದ ಬಯಸ್ತಾ ಇರುವಂಥದ್ದು ಈಗ ತಾನೇ ನಾವು ನೋಡ್ದು, ನೀವು ಹೊಸಬರಾಗಬೇಕು. ನಿಮ್ಮ ಹಳೆಯ ಜೀವಿತ ಎಲ್ಲ ಬಿಟ್ಟೋಗ್ಬೇಕು, ನೀವು ಹೊಸಬರಾಗಿ ಒಳ್ಳೆಯವರಾಗಿ ಜೀವಿಸಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ಬಯಸುವಂಥವನಾಗಿದ್ದಾನೆ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನ ಹೊಂದುವಿರಿ. ದೇವರು ಎರಡನೇದಾಗಿ ಬಯಸುವಂಥ ಬಯಕೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದ ನಂತರ ಆತನು ಆತ್ಮಿಕನಾಗಿ ಬೆಳೆಯಬೇಕು.
ಆತ್ಮೀಕನಾಗಿ ಬೆಳೆಯಬೇಕು. ಈ ಆತ್ಮೀಕನಾಗಿ ಬೆಳಿಬೇಕಂತಂದ್ರೆ ಅವನಿಗೆ ಏನು ಬೇಕು? ಈಗ ಉದಾಹರಣೆಗೆ ನಮಗೆ ಮಕ್ಕಳಿದ್ದಾರೆ ಅನ್ಕೊಳ್ಳಿ, ಮಕ್ಕಳು ಹುಟ್ಟಿದ್ದಾರೆ, ಹೊಸದಾಗಿ ಹುಟ್ಟಿದ್ದಾರೆ ಮಕ್ಕಳುಗಳು. ಆ ಮಕ್ಕಳುಗಳು ನಾವು ಯಾವತ್ತಾದ್ರೂ ನಮ್ಮ ಮಕ್ಕಳುಗಳು ಹಾಗೇನೇ ಇರಬೇಕಂತ ಬಯಸ್ತೀವ? ಇಲ್ಲ ತಾನೆ. ಆ ಮಕ್ಕಳುಗಳು ಬೆಳೀಬೇಕು, ಆ ಮಕ್ಕಳುಗಳು ಒಳ್ಳೆಯ ಶಾರೀರಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು, ಎಲ್ಲ ರೀತಿಯಲ್ಲೂ ಆ ಮಕ್ಕಳುಗಳು ಬೆಳಿಬೇಕು ಅಂತೇಳಿ ತುಂಬ ಆಸೆ ಇರುತ್ತಲ್ವ. ಹಾಗೆಯೇ ದೇವರ ವಾಕ್ಯದಲ್ಲಿ ಈಗ ತಾನೇ ನಾವು ನೋಡ್ದೋ, ಯಾರೆಲ್ಲ ದೇವರ ಮಕ್ಕಳಾಗಿದ್ದಾರೋ, ಅಂದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಆ ಮಕ್ಕಳು ಈಗೇನ್ ಮಾಡ್ಬೇಕಂತೆ? ಎರಡನೇ ಬಯಕೆ, ಅವರು ಆತ್ಮೀಕರಾಗಿ ಬೆಳೆಯಬೇಕು. ಆತ್ಮೀಕರಾಗಿ ಬೆಳೆಯಬೇಕು. ನಿನ್ನ ಆತ್ಮೀಕ ಜೀವಿತ ಹೇಗಿದೆ? ನಿನ್ನ ಆತ್ಮೀಕ ಜೀವಿತ ಹೇಗಿದೆ ಪ್ರಿಯರೇ? ಒಂದು ಸಲ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಕೆಲವರು ತಾಯಂದಿರು ಹೇಳಿರೋದನ್ನ ನಾನು ಕೇಳಿದ್ದೇನೆ. ಆ ತಾಯಂದಿರು ಹೇಳ್ತಾರೆ, ನನ್ನ ಮಗು ಚೆನ್ನಾಗಿ ಊಟ ಮಾಡುತ್ತೆ, ಆದರೆ ಬೆಳವಣಿಗೆನೇ ಇಲ್ಲ. ಚೆನ್ನಾಗಿ ತಿಂತಾನೆ ನನ್ನ ಮಗ, ಆದ್ರೆ ಆತನ ಬೆಳಿತಾನೇ ಇಲ್ಲ. ಹಾಗಾದ್ರೆ ಒಳ್ಳೆ ಆಹಾರವನ್ನ ತಿಂತಾ ಇದ್ರೆ ಅವನು ಯಾಕೆ ಬೆಳಿತಾ ಇಲ್ಲ ಅಂತಂದ್ರೆ ಅವನಿಗೇನೋ ಒಂದು ರೋಗ ಇದೆ. ಅದಕ್ಕೋಸ್ಕರ ಅವನೇನಾಗ್ತಾ ಇಲ್ಲ, ಬೆಳೀತಾ ಇಲ್ಲ. ಇವತ್ತು ಮನುಷ್ಯನಿಗೂ ಕೂಡ ಅದೇ ರೀತಿಯಾಗಿದೆ. ದೇವರಲ್ಲಿ ಆತನು ಬೆಳೀತಾ ಇಲ್ಲ, ದೇವರ ಹತ್ರ ಬರ್ತಾ ಇಲ್ಲ, ದೇವರಿಂದ ಆತನು ದೂರವಾಗ್ತಾ ಇದ್ದಾನೆ, ಆತನ ಆತ್ಮಿಕ ಜೀವಿತ ಕುಂದೋಗ್ತಾ ಇದೆ ಅಂತಂದ್ರೆ ನಿನಗೇನೋ ರೋಗವಿದೆ. ಆ ರೋಗವನ್ನ ಈ 1 ಪೇತ್ರ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹೇಳ್ತದೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ತರದ ನಿಂದನೆಯನ್ನು, ಇವೆಲ್ಲ ಆತ್ಮಿಕ ರೋಗಗಳು. ಇವು ಆತ್ಮೀಕರಾಗಿ ಬೆಳೆಯೋದಕ್ಕೆ ಅಡ್ಡಿಯಾಗಿರುವಂತಹ ರೋಗಗಳು ಇವು. ಈ ರೋಗಗಳು ಮನುಷ್ಯನಿಗೆ ಇರುವುದರಿಂದ ಮನುಷ್ಯನು ಆತ್ಮೀಕನಾಗಿ ಏನಾಗ್ತಾ ಇಲ್ಲ, ಬೆಳೀತಾ ಇಲ್ಲ, ವೃದ್ಧಿ ಆಗ್ತಾ ಇಲ್ಲ. ಇದರಲ್ಲಿ ದೇವರಿಗೆ ಬಹಳ ದುಃಖವಿದೆ ಪ್ರಿಯರೇ. ಇದನ್ನ ಕೇಳ್ತಾ ಇರುವಂತ ನೀನು ಯಾರೇ ಆಗಿರಬಹುದು, ನಿನ್ನಲ್ಲಿ ಆತ್ಮೀಕವಾಗಿ ನೀನು ಬೆಳೀತಾ ಇಲ್ವಾ? ಆತ್ಮೀಕವಾಗಿ ಬೆಳಿಬೇಕಾದ್ರೆ ಏನ್ ಬೇಕು? ಒಂದು ಗಿಡ, ಒಂದು ಮರ ಬೆಳಿಬೇಕಾದ್ರೆ ಏನ್ ಬೇಕು? ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಒಳ್ಳೆ ಗೊಬ್ಬರ ಬೇಕು, ಒಳ್ಳೆಯ ನೀರು ಬೇಕು, ಒಳ್ಳೆ ಆಗಿರುವಂತ ಔಷಧಿಗಳು ಬೇಕು. ಆ ಔಷಧಿ ಇಲ್ಲ ಅಂದ್ರೆ ಮರನೇ ಆಗಿರಬಹುದು, ಗಿಡನೇ ಆಗಿರ್ಬೋದು, ಅದು ಫಲ ಕೊಡೋದಿಲ್ಲ, ಅದು ಬೆಳೆಯೋದಿಲ್ಲ, ಅದರ ಬೆಳವಣಿಗೆ ಕುಂಠಿತವಾಗ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನೀನು ದೇವರಲ್ಲಿ ಬೆಳೀತಾ ಇಲ್ಲ, ದೇವರಲ್ಲಿ ಆತ್ಮೀಕನಾಗಿ ನೀನು ಹಿಂದೆ ಇದ್ದೀಯಾ, ಆತ್ಮೀಕನಾಗಿ ಹಿಂಜರಿತಾ ಇದೀಯಾ, ಹಾಗಾದ್ರೆ ನಿನಗೆ ರೋಗ ಇದೆ. ಆ ರೋಗ ಏನು ಅಂತೇಳಿ ಕಂಡುಕೊಳ್ಬೇಕು. ನೀನು ಆ ರೋಗ ಏನಂತ ಕಂಡುಕೊಳ್ಬೇಕು. ದೇವರ ವಾಕ್ಯ ಇಲ್ಲಿ ನಮಗೆ ತಿಳಿಸ್ಕೊಡ್ತದೆ. ಎಲ್ಲ ಕೆಟ್ಟ ವಾಕ್ಯವನ್ನ ಕೇಳಬೇಕು, ದೇವರ ವಾಕ್ಯವನ್ನ ಬೋಧಿಸಬೇಕು, ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆಯಬೇಕು. ಆಗ ಮಾತ್ರ ನಾವು ದೇವರಲ್ಲಿ ಬೆಳೆಯೋದಕ್ಕೆ, ಆತ್ಮೀಕರಾಗಿ ಬೆಳೆಯೋದಕ್ಕೆ ಸಾಧ್ಯ. ಇದನ್ನ ದೇವರು ನಿನ್ನಿಂದ ಬಯಸ್ತಾ ಇಲ್ಲ, ಇನ್ನೇನು ಬಯಸ್ತಾ ಇಲ್ಲ. ದೇವರು ನಿನ್ನಿಂದ ಬಯಸ್ತಾ ಇರುವಂಥದ್ದು, ನನ್ನ ಮಗ, ನನ್ನ ಮಗಳು ಅವರು ಆತ್ಮೀಕರಾಗಿ ಬೆಳೆಯಬೇಕು, ಆತ್ಮೀಕರಾಗಿ ಅವರು ಬೆಳೆಯಬೇಕು ಅಂತೇಳಿ ದೇವರು ಬಯಸುವಂತವನಾಗಿದ್ದಾನೆ ಪ್ರಿಯರೇ. ಅಲ್ಲಿ ಪೇತ್ರನು ತನ್ನ ಪ್ರೇಕ್ಷಕರಿಗೆ ಹೇಳುವಂತ ಮಾತು ಇದು, ಕರ್ತನ ಕೃಪೆಯಲ್ಲಿಯೂ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ, ಬೆಳೀತಾ ಇರ್ರಿ. ಯಾವ್ದಾದ್ರಲ್ಲಿ? ಕೃಪೆಯಲ್ಲಿ, ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯದ ಜ್ಞಾನದಲ್ಲಿ ನಾವೇನಾಗಬೇಕಂತೆ? ಬೆಳೆಯಬೇಕು. ನಮ್ಮ ಆತ್ಮಿಕ ಜೀವಿತ ಹೇಗಿದೆ ಪ್ರಿಯರೇ? ಕೇಳುಗರೆ, ದೇವರು ನಿಮ್ಮಿಂದ ಬಯಸುತ್ತಾ ಇರುವಂಥ 3ನೆಯ ಬಯಕೆ, ಅದು ನೀವು ಆತ್ಮೀಕ ಫಲವನ್ನು ಕೊಡಬೇಕು, ಆತ್ಮೀಕರಾಗಿ ನೀವು ಬೆಳಿಬೇಕು. ಅದಕ್ಕೆ ದೇವರ ವಾಕ್ಯ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಏನಕ್ಕೋಸ್ಕರ ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ? ಏನಕ್ಕೋಸ್ಕರ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ ಅನ್ನುವಾಗ ಫಲ ಕೊಡುವವರಾಗಿರಬೇಕೆಂದು. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು.
ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಎಂದನು. ಪ್ರಿಯರೇ, ಕೆಲವರು ವಾಕ್ಯವನ್ನ ಕೇಳ್ತಾರೆ, ಕೇಳಿ ಏನ್ ಮಾಡ್ತಾರೆ? ತಿಳ್ಕೊಳ್ಳಲ್ಲ, ಆ ವಾಕ್ಯದ ಪ್ರಕಾರ ನಡೆಯಲ್ಲ. ಆಗೇನಾಗ್ತದಂತೆ ಇದೆ, ಸೈತಾನನು ಬಂದು ಆ ಬಿತ್ತಿದಂತ ವಾಕ್ಯವನ್ನ ಆತನು ತೆಗೆದಾಕ್ತಾನಂತೆ. ಅದಾದ್ಮೇಲೆ ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಬಹಳ ಸಂತೋಷ, ಒಳ್ಳೆ ವಾಕ್ಯ ಇವತ್ತು ಅಂತೇಳಿ ಸಂತೋಷವಾಗಿ ಸ್ವೀಕರಿಸ್ತಾರೆ ಕೆಲವರು. ಆದರೆ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಕೆಲವರು ಹಾಗೆ ಇರ್ತಾರೆ ಪ್ರಿಯರೇ. ಅವರು ವಾಕ್ಯವನ್ನ ಕೇಳ್ತಾರೆ, ಆದರೆ ಅವರ ಜೀವಿತದಲ್ಲಿ ಕಷ್ಟವೋ ಸಂಕಟಗಳು ಬಂದಾಗ ಅವರು ದೇವರ ಇದರಿಂದ ದೂರವಾಗ್ತಾರೆ. ಅದಾದ್ಮೇಲೆ ಒಬ್ಬನು ವಾಕ್ಯವನ್ನು ಕೇಳಿದಾಗಲೂ ಪ್ರಪಂಚದ ಚಿಂತೆಯು ಐಶ್ವರ್ಯದಂತೆ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲ ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವ. ಪ್ರಿಯರೇ, ಈ ರೀತಿಯಾಗಿರುವಂಥ ಬಯಕೆಯನ್ನ ಕಡೆಯಲ್ಲಿ ಓದಿದಂಥ ಆ ಒಂದು ರೀತಿಯ ಬಯಕೆಯನ್ನ ದೇವರು ಇವತ್ತು ನಮ್ಮಿಂದ ಬಯಸ್ತಾ ಇದ್ದಾನೆ. ಏನು? ನಾವು ಏನಾಗಬೇಕಂತೆ? ವಾಕ್ಯವನ್ನ ಕೇಳಿ ತಿಳ್ಕೊಂಡು ಅದೇ ಪ್ರಕಾರ ನಡೆದು ಫಲವಂತರಾಗಿ 100ರಷ್ಟು ನಾವು ಫಲ ಕೊಡಬೇಕು. ದೇವರು ಬಯಸ್ತಾ ಇರುವಂಥದ್ದು ನಾವು ವಾಕ್ಯವನ್ನ ಕೇಳಬೇಕು. ವಾಕ್ಯವನ್ನ ಕೇಳಿ ಅದೇ ಪ್ರಕಾರ ನಡೆದು, ಕೆಲವರು ವಾಕ್ಯ ಕೇಳ್ತಾರೆ ಆದರೆ ಅದೇ ಪ್ರಕಾರ ನಡೆಯೋದಕ್ಕೆ ಆಗೋದಿಲ್ಲ. ಆದರೆ ದೇವರು ಹೇಳ್ತಾನೆ ಅದೇ ಪ್ರಕಾರ ನಡೀಬೇಕು, ನಡೆದು ನನಗೆ ಫಲ ಕೊಡಬೇಕು. ಫಲ ಕೊಡದೆ ಇರುವಂತ ಕೊಂಬೆಗಳನ್ನ ಕಡೆದು ಎಲ್ಗಾಕ್ತಾರೆ? ಬೆಂಕಿಗೆ ಹಾಕ್ತಾರೆ ಪ್ರಿಯರೇ. ಆದರೆ ಆ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಇರಬಾರ್ದು. ನಾವು ಫಲ ಕೊಡಬೇಕು, ನಾವು ಆತ್ಮೀಕರಾಗಿರಬೇಕು, ನಾವು ಪರಿಶುದ್ಧರಾಗಿ ಜೀವಿಸಬೇಕು, ದೇವರಲ್ಲಿ ನಾವು ಆತ್ಮೀಕರಾಗಿ ನಾವು ಬೆಳೆಯಬೇಕು. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಬಯಸುವಂತಹ ಬಯಕೆಗಳನ್ನು ನಾವು ನೋಡಿದ್ದೇವೆ. ದೇವರು ಎಲ್ಲ ಮನುಷ್ಯರಲ್ಲಿ ಬಯಸುವಂಥದ್ದು ಆತನು ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ಆತನು ಹೊಸಬನಾಗಿ ಅವನು ಹುಟ್ಟಬೇಕು, ಹೊಸಬನಾಗಿ ಆತನು ಜೀವಿಸಬೇಕು. ಎರಡನೇದಾಗಿ ಆತನು ಮನುಷ್ಯನು ಆತ್ಮೀಕನಾಗಿ ಬೆಳೆಯಬೇಕು. ಮೂರನೇದಾಗಿ ಆತನು ಆತ್ಮಿಕ ಫಲವನ್ನ ಕೊಡಬೇಕು ಅಂತೇಳಿ ದೇವರು ನಮ್ಮಿಂದ ಬಯಸ್ತಾನೆ.